ಇನ್ನು ಅದೇ ರೀತಿ ನೆಲಮಂಗಲದಲ್ಲೂ ಕೂಡ ಆಟೋ ಚಾಲಕರ ಪರದಾಟ ಮುಂದುವರಿತಾ ಇದೆ. ಪ್ರಮುಖವಾಗಿ ನೆಲಮಂಗಲದಲ್ಲಿ ಹೆಂಗೆ ಅಂತ ಅಂದ್ರೆ ಆಟೋ ಚಾಲಕರು ಮುಗಿಬಿದ್ದು ಗ್ಯಾಸ್ ತುಂಬಿಸ್ಕೊಳ್ಳೋದಕ್ಕೆ ಮುಂದೆ ಹೋದಾಗ ಗಲಾಟೆನೇ ಆಗೋಗಿದೆ ಅಂತೆ. ನೆಲಮಂಗಲದಲ್ಲಿ ಆಟೋ LPGಗಾಗಿ ಕಿಲೋಮೀಟರ್ ಗಟ್ಟಲೆ ಕ್ಯೂ ನೋಡೋದಕ್ಕೆ ಸಿಗ್ತಾ ಇದೆ. ತ್ರಿವೇಣಿ ಪೆಟ್ರೋಲ್ ಬಂಕ್ ಆಟೋಗಳ ಸರದಿ ಸಾಲ್ಗಟ್ಕೊಂಡು ನಿಂತ್ಕೊಂಡಿದೆ. ಸ್ಟಾಕ್ ಇದ್ದ 6,000 kg ಆಟೋ LPG ಖಾಲಿಯಾಗಿ ಹೋಗಿದೆ ಅಂತೆ. ಕಾರಣ ಅಷ್ಟು ವೇಟ್ ಮಾಡ್ತಾ ಇದ್ರು ಅಂತ ಜನ. ಗಂಟೆಗಟ್ಟಲೆ ಕಾದಿದ್ದ ಆಟೋ ಚಾಲಕರಿಗೆ ನಿರಾಸೆ ಆಗಿ ಹೋಗಿದೆ. ಜಸ್ಟ್ ಕೆಲ ಆಟೋಗಳಿಗೆ ಮಾತ್ರ ಸಿಕ್ಕಿದೆ. ಸಹನೆ ಕಳೆದುಕೊಂಡ ಆಟೋ ಚಾಲಕರು ಸ್ಥಳದಲ್ಲೇ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಹೆಸರುಘಟ್ಟ ರಸ್ತೆ ತಡೆದು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನಮಗೆ ನಾವು ಇದನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇದ್ದೀವಿ. ಆಟೋ ಡ್ರೈವರ್ಗೆ ಯಾವುದೂ ತೊಂದರೆ ಇಲ್ಲ ಅಂತ ನರೇಂದ್ರ ಮೋದಿನವರು ಹೇಳ್ತಾ ಇದ್ದಾರೆ. ಇವತ್ತವರೆಗೂ ಯಾವ ಸೌಲಭ್ಯ ಇಲ್ಲ. ಏನು ಮಾಡಬೇಕು? ಬೆಳಗ್ಗೆ 10 ಗಂಟೆಗೆ ನಿಂತಿರೋರು ಇಲ್ಲಿಗೆ ಬಂದರೆ ಇಲ್ಲಿ ನಾನು 10 ಗಂಟೆಗೆ ಬಂದಿದ್ದೆ. ಅಲ್ಲಿಗೆ ನಾನು 10 ಗಂಟೆಗೆ ಬಂದೆ. 10 ಗಂಟೆಯಿಂದ ಇವತ್ತವರೆಗೂ ಇನ್ನೇನು 10ಕ್ಕೆ ಬರ್ತಾ ಇದ್ದೀವಿ. ಗ್ಯಾಸ್ ಇಲ್ಲ ಅಂತ ನಕ್ಕೊಂಡು ಹೋಗ್ತಾರೆ CNG ನವರು ಹಂಗೆ ಅನ್ಕೊಂಡು ಹೋಗ್ತಾರೆ. ಸರ್ ಅವ್ರ ಮಕ್ಕಳಿಗಿರಿ ಸರ್, ಸಿಕ್ಕರು ಮೆಟ್ಕೊಂಡು ಹೊಡಿತೀವಿ ಸರ್ ನಾವು. ಅಷ್ಟೇ ಸರ್ ನಾವು ಹೇಳೋದು. ಇವತ್ತು ನಾವು ಜೀವನ ಮಾಡಬೇಕು ಸರ್. ಎಲ್ಲರೂ ಸೂಸೈಡ್ ಮಾಡ್ಕೊಬೇಕು, ಹಂಗಾಗಿದೆ ಇವಾಗ. ಇವತ್ತು ಸೂಸೈಡ್ ಮಾಡ್ಕೊಳ್ಬೇಕು, ಹಂಗಾಗಿದೆ. ಸಾಲ ಮಾಡಿ ಮನೆ ತೊಗೊಂಡಿದ್ದೀವಿ, ಲೋನ್ ಕಟ್ಟಬೇಕು. ಏನು ಮಾಡ್ಬೇಕು ಇವಾಗ? ಇವತ್ತು ಮನೆಯಿಂದ ಗಾಡಿ ತಗೊಂಬರಕ್ಕೆ ಆಗ್ತಾ ಇಲ್ಲ ನನ್ನ ಕೈಲಿ. ಜೀವನ ಮಾಡಿ ಯಾರ ಹತ್ರ ಉತ್ತರಕ್ಕೆ ಹೋಗಲ್ಲ. ಕೂಲಿ ಮಾಡಿ ತಿನ್ನೋಣ ಅಂತ ಬಂದಿದ್ದೀವಿ ಇದೊಂದು ಮಾಡ್ಕೊಂಡು. ನಮ್ಮಂತ ಲಕ್ಷಾಂತರ ಜನ ನೋಡಿ ಸರ್ ಏನಾಗಬೇಕು. ವಯಸ್ಸಾಗಿರೋರೆಲ್ಲ ಏನಾಗಬೇಕು ಸರ್? ನಾವು ಹೇಳೋದೇನಂದ್ರೆ ಭಾರತ ಸರ್ಕಾರದವರು ಏನು ಹೇಳ್ತಾರೆ, ಮಂಗಳೂರಿಗೆ ಬರ್ತಾ ಇದೆ, ಅಡ್ಗಲಿ ಬರ್ತಾ ಇದೆ ಅಂತ ಕಾಗೆ ಹಾರಿಸ್ತವ್ರೆ. ಬಿಟ್ರೆ ಮಂಗಳೂರು ಇಲ್ಲ, ಬೆಂಗಳೂರು ಇಲ್ಲ, ತಿಂಗಳೂರು ಇಲ್ಲ, ಯಾವ ಊರಾಗೂ ಗ್ಯಾಸ್ ಇಲ್ಲ. ಈ ಸಂಸದರು ಆಯ್ಕೆ ಆಗೋಗವ್ರಲ್ಲ, ನರೇಂದ್ರ ಮೋದಿ ಹತ್ರ ಕುಂತ್ಕೊಂಡು ಬಡವ ಬಗ್ಗರು ಸಾಯ್ತಾವ್ರೆ. ಗ್ಯಾಸ್ ಇಲ್ಲ, ದುಡ್ಡು ಕೊಟ್ಟರೆ ಗ್ಯಾಸ್ ಸಿಗ್ತಾ ಇಲ್ಲ. 100 ರೂಪಾಯಿ 110 ರೂಪಾಯಿ ಗ್ಯಾಸ್ ಹೇಳ್ತಾರೆ. ಅವ್ರು ಏನು ಮಾಡಬೇಕು? ಹೊಟ್ಟೆಪಾಡೇನು ಅವ್ರು ಅನ್ನೋದು ಯಾರಿಗನ್ನ ಪ್ರಜ್ಞೆ ಇದೆಯಾ? ಸಂಸದರು ಸ್ಟಾಕ್ ಇದೆ ಅಂತ ಹೇಳ್ತಾರೆ. ಇಡೀ ಇಂಡಿಯಾದಲ್ಲಿ ಯಾವುದೇ ತೊಂದರೆ ಇಲ್ಲ ಅಂತ ನರೇಂದ್ರ ಮೋದಿ ಅವರೇ ಹೇಳ್ತಾವ್ರೆ. ಏನು ಮಂಗಳೂರಿಗೆ ಬರ್ತಾ ಇದೆ, 4 ಅಡುಗೆ ಬಂತು, 5 ಅಡುಗೆ ಬಂತು, ಬರ್ತಾ ಇದೆ, ನಮ್ಗೇನು ಸಮಸ್ಯೆ ಇಲ್ಲ ಅಂತಾರಲ್ಲ. 400 ಗಾಡಿ ನಿಂತಾವೆ. ಎಲ್ಲಿಂದ? ಬಗಲ್ಗುಂಟೆಯಿಂದ 8ನೇ ಮೈಲಿವರೆಗೂ ಒಂದೇ ಒಂದು ರೋಡಲ್ಲಿ 400 ಗಾಡಿ ನಿಂತವೆ ಅಂದ್ರೆ ಇಡೀ ಬೆಂಗಳೂರಲ್ಲಿ ಎಷ್ಟು ಲಕ್ಷ ಗಾಡಿ ನಿಲ್ತವೆ? ಹೊಟ್ಟೆಪಾಡು ಏನು ಮಾಡಬೇಕು? ಮನೆಗೆ ಗ್ಯಾಸ್ ಇಲ್ಲ, ಗಾಡಿಗೆ ಗ್ಯಾಸ್ ಇಲ್ಲ, ದುಡಿಮೆ ಇಲ್ಲ. ಗ್ಯಾಸ್ ಬಂಕ್ ಹೋದ್ರೆ 100 ಅಂತ ಹೇಳ್ತಾನೆ, 150 ಅಂತ ಹೇಳ್ತಾನೆ. ಹೆಂಗ್ ನಾವು ಜೀವನ ಮಾಡೋದು ಬಡವರು? ನೀವೇನ ರಾಜಕೀಯ ವ್ಯಕ್ತಿಗಳು ಅಲ್ಲಿ ಬಿದ್ದಿದ್ದಾರೆ. ಇಲ್ಲಿ ಆಟೋದವ್ರು ನೋಡೋರು ಯಾರು? ಇವಾಗ ರಾತ್ರಿ 7 ಗಂಟೆಗೆ ಬಂದಿದ್ದೀವಿ, 10 ಗಂಟೆಗೆ ಇಲ್ಲಿವರೆಗೂ ಕಾದಿದ್ದೀವಿ ನಾವು. ಇವ್ರು ಏನು ಮಾಡ್ತಾರೆ? ಒಂದು ಟ್ಯಾಂಕರ್ ತರ್ತಾರೆ, ಇಲ್ಲಿಂದ ಅಲ್ಲಿಗೆ ಟ್ಯಾಪೇ ಬಾಳ್ತಾರೆ. ಬ್ಯಾಂಕ್ ಎಲ್ಲ ಬಂಕವರು ಇದೇ ಬಾಳೋದು. ಇಲ್ಲ ಅಂದರೆ ಇಷ್ಟು ಗಾಡಿಗೆ ಅಂತ ಹೇಳ್ಬೇಕು. ಅವರು ಟೋಕನ್ ಆದರೂ ಕೊಡಬೇಕು. ಟೋಕನ್ ಕೊಡೋದಿಲ್ಲ. ಆಟೋ ಡ್ರೈವರ್ ಏನು ನಮ್ಮ ಸರ್ಕಾರದ ಗುಲಾಮರು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ನಮ್ಮನ್ನು. ಇವತ್ತು ಇಡೀ ಬೆಂಗಳೂರಲ್ಲಿ ಗ್ಯಾಸ್ ಇಲ್ಲ. ಏನಾಗುತ್ತೆ ಗೊತ್ತಾ? ಬೇರೆ ಸ್ಟೇಟ್ ಅವರೆಲ್ಲ ಇಲ್ಲಿಗೆ ಬರೋದನ್ನ ಅಲ್ಲಿ ಡಿಪ್ ಮಾಡ್ಕೋತಾರೆ. ನಮ್ಗೆ ಬಂದಿರೋ ನ್ಯೂಸ್ ಪ್ರಕಾರವಾಗಿ ಎಷ್ಟು ಗಾಡಿಗಳಿದೆ ಇಡೀ ಬೆಂಗಳೂರಲ್ಲಿ. ಯಾವ ಬಂಕಲ್ಲೂ ಗ್ಯಾಸ್ ಇಲ್ಲ. ಇಲ್ಲಿ ರಾತ್ರಿ 7 ಗಂಟೆ ಬಂದಿದ್ದೀವಿ. 7 ಗಂಟೆ ಆದಮೇಲೆ 9 ಗಂಟೆಗೆ ಗ್ಯಾಸ್ ಇಲ್ಲ ಸರ್ ಅಂತಾರೆ. ಈಗ 11:30 ಬಂದಿರೋದು ನಾವು.